ಸಾಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಚಂದನ್ ಶೆಟ್ಟಿ ಅವರು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಒಳ್ಳೆ ಕಾಮಿಡಿ ಆಕ್ಟರ್ ಮತ್ತೆ ಶಾಸ್ತ್ರಿ ಸರ್ ಚೆನ್ನಾಗಿ ಮಾಡವ್ರೆ. ನಿಮ್ಮ ಅಭಿಪ್ರಾಯ? ಬಹಳ ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ, ಬಹಳ ಖುಷಿ ಆಯ್ತು. ಲೈಫಲ್ಲಿ ಎಲ್ಲಾರ್ದು ಒಂದಲ್ಲ ಒಂದು ದಿವಸ ಎಲ್ಲರಿಗೂ ಕಾಲು ಎಳೆದಿರುತ್ತೆ. ಈ ಸಿನಿಮಾ ಬಂದು ನೋಡಿ ನಿಮಗೆ ಇರುತ್ಕೊಂತೀರ ಎಲ್ಲರೂ. ಸ್ಪೆಷಲಿ ಚಂದನ್ ಶೆಟ್ಟಿ ಅವರು ಯಾವ ರೋಲ್ ಕೊಟ್ಟರು ಚೆನ್ನಾಗಿ ಮಾಡ್ತೀನಿ ಅನ್ನೋದನ್ನ ಪ್ರೂವ್ ಮಾಡಿದ್ದಾರೆ. ಅಂದರೆ ಕಾಮಿಡಿನೂ ಕೂಡ ಇದೆ, ಅದ್ರ ಜೊತೆಗೆ ಒಂದು ಮೆಸೇಜ್ ಕೊಟ್ಟಂಗಿದೆ. ಆಮೇಲೆ ಟೈಮ್ ಹೋಗಿದೆ ಗೊತ್ತಾಗಿಲ್ಲ, ಅಂದರೆ ಇಷ್ಟು ಬೇಗ ಮುಗ್ದೋಯ್ತಾ ಫಿಲಮ್ ಅಂತ ಅನಿಸ್ತಿತ್ತು. ನಿರ್ದೇಶಕರಿಗೆ ಮತ್ತೆ ನಿರ್ಮಾಪಕರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಬಹಳ ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ, ಬಹಳ ಖುಷಿ ಆಯ್ತು. ಅದು ಒಳ್ಳೆ ಟೈಮಲ್ಲಿ ಕೊಟ್ಟಿದ್ದಾರೆ. ಹಾಲಿಡೇಸ್ ಇದೆ, ಈಗ ಮಕ್ಕಳು ಫ್ಯಾಮಿಲಿ ಎಲ್ಲ ಕೂತ್ಕೊಳ್ಬೋದು. ಬಹಳ ಖುಷಿ ಆಯ್ತು ಸರ್. ಅದು ಮೈಸೂರಿನಲ್ಲಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಇಲ್ಲಿ ಫಸ್ಟ್ ಶೋ ಮಾಡಿದ್ದೀರಾ. ಬಹಳ ಖುಷಿ ಆಗ್ತಾ ಇದೆ. ಇನ್ನು ಹೆಚ್ಚಿನ ಮಟ್ಟಕ್ಕೆ ಸಕ್ಸಸ್ ಆಗಲಿ ಅಂತ ಹೇಳಿ ಇಚ್ಛಿಸ್ತೀನಿ. ಬಹಳ ಖುಷಿ ಆಯ್ತು ಒಳ್ಳೆ ಸಿನಿಮಾ ಕೊಟ್ಟಿರೋದಕ್ಕೆ. ಮತ್ತೊಮ್ಮೆ ನಿರ್ದೇಶಕರಿಗೆ ಮತ್ತೆ ನಿರ್ಮಾಪಕರಿಗೆ ಧನ್ಯವಾದನ ಹೇಳ್ತೀನಿ. ಮತ್ತೆ ಇವರು ಚಂದನ್ ಶೆಟ್ಟಿ ಅವರು ಮತ್ತೆ ಹೀರೋಯಿನ್ ಅವರು ಬಹಳ ಅದ್ಭುತವಾಗಿ ಮಾಡಿದ್ದಾರೆ ಸರ್. ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ, ಇನ್ನೊಂದ್ಸಲ ನೋಡ್ಬೋದು. ಚೆನ್ನಾಗಿದೆ, ವೆರಿ ನೈಸ್. ಆಕ್ಟಿಂಗ್ ಇಸ್ ವೆರಿ ಗುಡ್. ಚಂದನ್ ಶೆಟ್ಟಿ ಇಸ್ ಆಲ್ಸೋ ವೆರಿ ಗುಡ್. ತುಂಬಾ ಚೆನ್ನಾಗಿದೆ. ಚೆನ್ನಾಗಿತ್ತು, ಸೂಪರ್ ಆಗಿತ್ತು, ಎಲ್ಲ ಚೆನ್ನಾಗಿತ್ತು, ಎಲ್ಲರೂ ಚೆನ್ನಾಗಿತ್ತು ಸರ್. ತುಂಬಾ ಕಲೆಕ್ಷನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಆಂಟಿ ಕಲೆಕ್ಷನ್ಸ್ ಎಲ್ಲ ಮಾಡಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಚಂದನ್ ಶೆಟ್ಟಿ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್. ಸಾಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ತುಂಬಾ ಇಷ್ಟ ಆಯ್ತು, ತುಂಬಾ ಇಷ್ಟ. ಚೆನ್ನಾಗಿತ್ತು ಸರ್. ತಾರಾ ಮೇಡಮ್ ಆಕ್ಟಿಂಗ್ ಇಷ್ಟ ಆಯಿತು. ಮತ್ತು ಚಂದನ್ ಶೆಟ್ಟಿ ಅವರು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಮೂವಿ ಚೆನ್ನಾಗಿದೆ ಸರ್. ಫ್ಯಾಮಿಲಿ ನೋಡೋ ಅಂಥದ್ದು ಮೆಸೇಜ್ ಅಂದರೆ ಆಗಿನ ಜನ್ರೇಷನಲ್ಲಿ ವಿಲೇಜ್ ಲೈಫ್ ಹೇಗಿತ್ತು ಅಂತ ಚೆನ್ನಾಗಿ ತೋರಿಸಿದ್ದಾರೆ ಸರ್. ಮತ್ತು ಟೈಮ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಎಲ್ರಿಗೂ ಈ ಮೂವಿ ನೋಡಿದ್ರೆ ಗೊತ್ತಾಗುತ್ತೆ. ಬಿಕಾಸ್ ಟೈಮ್ ಇಲ್ಲದೆ ಅಥವಾ ಸಮಯದ ಮೀನಿಂಗ್ ಇಲ್ಲದೆ ನಾವೇನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಟೈಮ್ ಎಷ್ಟು ಇಂಪಾರ್ಟೆಂಟ್ ಅಂತ ಈ ಮೂವಿಲಿ ಗೊತ್ತಾಗುತ್ತೆ. ಚೆನ್ನಾಗಿ ಟಾಪಿಕ್ ಕೊಟ್ಟಿದ್ದಾರೆ ಸರ್. ಥ್ಯಾಂಕ್ ಯು. ಕಾಮಿಡಿ ಚೆನ್ನಾಗೈತೆ, ಒಂಥರ ನೋಡ್ಬೇಕು ಮೂವಿ ಚೆನ್ನಾಗಿದೆ ಸರ್. ಚಂದನ್ ಶೆಟ್ಟಿ ಅವ್ರದ್ದು ಆಕ್ಟಿಂಗ್ ಚೆನ್ನಾಗೈತೆ. ಒಳ್ಳೆ ಕಾಮಿಡಿ ಆಕ್ಟರ್ ಮತ್ತೆ ಶಾಸ್ತ್ರಿ ಸರ್ ಚೆನ್ನಾಗಿ ಮಾಡವ್ರೆ. ಚೆನ್ನಾಗಿದೆ ಸರ್ ಕಾಮಿಡಿಗೆ. ಹಳ್ಳಿ ವಾತಾವರಣ ಐತೆ. ಲಾಸ್ಟಲ್ಲಿ ಸಿಟಿಲೆಲ್ಲ ಸಂಪಾದನೆ ಹೋಗ್ಬಿಟ್ಟು ಹಳ್ಳಿ ಒಂದು 2 ಎಕರೆ ಜಮೀನು ತಗೊಂಡು ನಿಮ್ದೇ ಫಾರ್ಮಸ್ ಮಾಡ್ಕೊಂಡು ನಿಮ್ದೇ ಮಾಡಿಸುತ್ತೆ ಸರ್. ಚೆನ್ನಾಗಿದೆ ಮೂವಿ, ನೋಡ್ಬೇಕು ಸರ್. ಚೆನ್ನಾಗಿದೆ ಮೂವಿ, ತುಂಬ ಚೆನ್ನಾಗಿದೆ. ಎಲ್ಲರದ್ದು ಆ್ಯಕ್ಟಿಂಗು ತುಂಬ ಚೆನ್ನಾಗಿತ್ತು. ಮೂವಿ ಚೆನ್ನಾಗಿತ್ತು, ಟೈಮ್ ಪಾಸ್ ಚೆನ್ನಾಗಿದೆ. ಫಿಲಮ್ ಓಲ್ಡ್ ಸ್ಕ್ರಿಪ್ಚರ್ಸ್ ಬಗ್ಗೆ ಕೊಟ್ಟಿದ್ದಾರೆ. ಚಂದನ್ ಶೆಟ್ಟಿ ಅವ್ರ ಆಕ್ಟಿಂಗ್ ಇಷ್ಟ ಆಯ್ತು. ಥ್ಯಾಂಕ್ ಯು ಸರ್. ಬ್ಯೂಟಿಫುಲ್ ಮೂವಿ ಸರ್. ಚೆನ್ನಾಗಿದೆ, ಬ್ಯೂಟಿಫುಲ್ ಮೂವಿ. ಎಲ್ಲರೂ ಚೆನ್ನಾಗಿದೆ. ಚಂದಂದು, ತಾರಮ್ಮಂದು ಎಲ್ಲರೂ ಚೆನ್ನಾಗಿದೆ. ಡೈರೆಕ್ಷನ್ ಇಷ್ಟ ಆಯ್ತು. ತುಂಬ ಚೆನ್ನಾಗಿದೆ ಸಿನಿಮಾ. ಬಂದು ಎಲ್ಲರೂ ಥಿಯೇಟ್ರಿಂದ ನೋಡಿ, ಎಲ್ಲರೂ ದಯಮಾಡಿ. ಎಲ್ಲರ ಆ್ಯಕ್ಟಿಂಗು ಚೆನ್ನಾಗಿದೆ. ಎಲ್ಲ ಹೊಸ ಪ್ರತಿಭೆಗಳು. ಚಂದನ್ ಶೆಟ್ಟಿ ಆಗಿರ್ಬೋದು, ಹೀರೋಯಿನ್ ಆಗಿರ್ಬೋದು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಂದು ಕನ್ನಡ ಸಿನಿಮಾನ ಪ್ರೋತ್ಸಾಹಿಸಿ. ಡೈರೆಕ್ಷನ್ ಒಂಥರ ಅವರು ಫಸ್ಟ್ ಟೈಮ್ ಸಿನಿಮಾ ಚೆನ್ನಾಗಿ ಮಾಡಿದ್ದಾರೆ. ಅವರು ಮಾಡಿರೋದಕ್ಕೆ ಏನು ಮೋಸ ಇಲ್ಲ ಅಂತ ಅನಿಸುತ್ತೆ. ಪ್ರೇಕ್ಷಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಅಂತಂದರೆ ಲೈಫಲ್ಲಿ ಎಲ್ಲರದ್ದು ಒಂದಲ್ಲ ಒಂದು ದಿವಸ ಎಲ್ಲರಿಗೂ ಕಾಲು ಎಳೆದಿರುತ್ತೆ. ಈ ಸಿನಿಮಾ ಬಂದು ನೋಡಿ ನಿಮಗೆ ಇರುತ್ಕೊಂತೀರ ಎಲ್ಲರೂ. ಚೆನ್ನಾಗಿದೆ ಸರ್. ಎಲ್ಲರೂ ಚೆನ್ನಾಗಿದೆ. ಇಲ್ಲ, ಫ್ಯಾಮಿಲಿ ಕೂತ್ಕೊಂಡು ನೋಡಬಹುದು. ಚೆನ್ನಾಗಿದೆ. ತಾರಾ ಮೇಡಮ್ದು, ರಮೇಶ್ ಸರ್ದು ತುಂಬಾ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆ. ಎಲ್ಲರದು ಚೆನ್ನಾಗಿದೆ. ಸೂಪರ್ ಇದೆ, ನೋಡ್ಬೋದು ಸರ್. ಚಂದನ್ ಆಕ್ಟರ್ ಅವರು ಚೆನ್ನಾಗಿ ಮಾಡಿದ್ದಾರೆ. ಹೀರೋಯಿನ್ ಚೆನ್ನಾಗಿ ಮಾಡಿದ್ದಾರೆ. ಮಂಡ್ಯ ರಮೇಶ್, ತಾರಮ್ಮ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಬಂದಿದೆ ಸರ್ ಫಿಲಮ್. ಎಲ್ಲರೂ ಆಕ್ಟಿಂಗ್ ಚೆನ್ನಾಗಿ ಬಂದಿದೆ. ಚೆನ್ನಾಗಿದೆ ಸರ್. ಕೂತ್ಕೊಂಡು ನೋಡೋರು ಚೆನ್ನಾಗಿ ಅಬ್ಸರ್ವ್ ಮಾಡಿ ಹೇಳು. ಚೆನ್ನಾಗಿತ್ತು ಮೂವಿ. ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿ ಬರುತ್ತೆ. ಚೆನ್ನಾಗಿತ್ತು. ತುಂಬ ಚೆನ್ನಾಗಿತ್ತು, ಡಿಫ್ರೆಂಟ್ ಆಗಿತ್ತು. ಆ್ಯಂಡ್ ಸ್ಪೆಷಲಿ ಚಂದನ್ ಶೆಟ್ಟಿ ಅವರು ಯಾವ ರೋಲ್ ಕೊಟ್ಟರು ಚೆನ್ನಾಗಿ ಮಾಡ್ತೀನಿ ಅನ್ನೋದನ್ನ ಪ್ರೂವ್ ಮಾಡಿದ್ದಾರೆ. ಸೊ ಕಾಮಿಡಿ ತುಂಬ ಚೆನ್ನಾಗಿದೆ. ಡೈರೆಕ್ಷನ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಅಂದರೆ ಹೇಳಿದ್ರೆ ತುಂಬ ಡಿಫ್ರೆಂಟ್ ಮೂವಿ ಇದೆ. ಸ್ಕ್ರಿಪ್ಟ್ ಇರ್ಬೋದು, ಡೈರೆಕ್ಷನ್ ಇರ್ಬೋದು, ಆ್ಯಂಡ್ ಅವರು ಮೂವಿ ಶೂಟ್ ಮಾಡೋದು. ಆ್ಯಂಡ್ ಕೊನೆ ತನಕ ನಮ್ಗೆ ಗೊತ್ತಾಗಲ್ಲ ಅದೇನು ಅಂತ, ಲೈಕ್ ಕಾನ್ಸೆಪ್ಟ್ ಏನು ಅಂತ. ತುಂಬ ಚೆನ್ನಾಗಿತ್ತು. ಎಲ್ಲರೂ ಥಿಯೇಟ್ರಿಗೆ ಬಂದು ಈ ಮೂವಿ ನೋಡಿ ಅಂತ ಹೇಳಿ. ಫ್ಯಾಮಿಲಿ ಮೂವಿ, ಎಲ್ಲರೂ ಕೂತ್ಕೊಂಡು ನೋಡ್ಬೋದು. ಆ್ಯಂಡ್ ಸಮ್ಮರ್ ಹಾಲಿಡೇಸ್ ಕೂಡ ಬಂದಿದೆ. ಮಕ್ಕಳೆಲ್ಲನೂ ಕರ್ಕೊಂಡು ಆರಾಮಾಗಿ ಬಂದು ಫ್ಯಾಮಿಲಿ ಮೂವಿ ಥರ ವಾಚ್ ಮಾಡ್ಬೋದು. ಹೊಸ ಪ್ರಯತ್ನ ಚೆನ್ನಾಗಿದೆ. ಕಾಮಿಡಿ ಎಲ್ಲ ತುಂಬ ಚೆನ್ನಾಗಿದೆ. ತಾರಾ ಮೇಡಮ್ ಆ್ಯಕ್ಟಿಂಗು ಇಷ್ಟ ಆಯಿತು. ಮತ್ತು ಡೈರೆಕ್ಟರ್ ಸರ್ ಆ್ಯಕ್ಟಿಂಗು ಇಷ್ಟ ಆಯಿತು. ಇರೋದು ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಸರ್ ಫಿಲಮ್. ಅಂದರೆ ಕಾಮಿಡಿನೂ ಕೂಡ ಇದೆ, ಅದ್ರ ಜೊತೆಗೆ ಒಂದು ಮೆಸೇಜ್ ಕೊಟ್ಟಂಗಿದೆ. ಟೈಮ್ ಅಂದರೆ ಒಬ್ಬ ಮನುಷ್ಯನಿಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ಒಂದು ಮೆಸೇಜ್ ಕೊಟ್ಟಂಗಿದೆ. ಟೈಮ್ ಅನ್ನೋದು ಗೊತ್ತಾಗಿಲ್ಲ ಅಂದರೆ ಯಾವ್ಯಾವ ರೀತಿ ಆಗುತ್ತೆ ಅಂತ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಸರ್. ಕಾಮಿಡಿನೂ ಕೂಡ ಇದೆ. ತಾರಾ ಮೇಡಮ್ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಎಲ್ಲರದ್ದು ಆ್ಯಕ್ಟಿಂಗ್ ಆಲ್ಮೋಸ್ಟ್ ತುಂಬ ಚೆನ್ನಾಗಿದೆ. ಆ ಡೈರೆಕ್ಷನ್ ಇಷ್ಟ ಆಯಿತು ಸರ್. ಚೆನ್ನಾಗಿದೆ. ಒಂಥರ ಕಾಮಿಡಿ ತುಂಬ ಚೆನ್ನಾಗಿದೆ. ಆಮೇಲೆ ಟೈಮ್ ಹೋಗಿದೆ ಗೊತ್ತಾಗಿಲ್ಲ, ಅಂದರೆ ಇಷ್ಟು ಬೇಗ ಮುಗ್ದೋಯ್ತಾ ಫಿಲಮ್ ಅಂತ ಅನಿಸ್ತಿತ್ತು. ಅಷ್ಟು ಚೆನ್ನಾಗಿದೆ. ಹಳ್ಳಿ ನೆನಪಾಯಿತು. ಮತ್ತು ಹಳ್ಳಿ ತೊಟ್ಟಿ ಮನೆ ಇದೆಲ್ಲ ತುಂಬ ಚೆನ್ನಾಗಿದೆ ಸರ್. ಆ್ಯಕ್ಟಿಂಗ್ ಎಲ್ಲರೂ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಫ್ಯಾಮಿಲಿ ಕೂಡ ಬಂದು ನೋಡ್ಬೋದು, ಮಕ್ಳಿಗೂ ಕೂಡ ತೋರಿಸ್ಬೋದು. ಒಂದು ಮೆಸೇಜ್ ಸಿಕ್ತಂಗೆ ಆಗುತ್ತೆ.